ನೇರ ಪ್ರಶ್ನೆ ನಂದು. ತುಂಬಾ ಜನ ತುಂಬಾ ಸಾರಿ ಕೇಳಿದ್ದಾರೆ. ಒಂದು ಸಾರಿ ಹೇಳಿಸ್ಬಿಡಿ ನಾರಾಯಣಗೌಡ್ರು ನಾಡ ಭಕ್ತರೋ ಅಥವಾ ದೇಶ ಭಕ್ತರೋ ಅಂತ. ಬಹುಶಃ ಹ್ಮ್ ನಾಡ ಭಕ್ತನಾದಾಗಲೇ ಹ್ಮ್ ನಾನು ದೇಶ ಭಕ್ತನಾಗ್ಲಿಕ್ಕೆ ಸಾಧ್ಯ ಹಾ ಅಲ್ವಾ? ಹೌದು. ನಾನು ಎಲ್ಲಿ ಹುಟ್ಟಿದೆ, ಹ್ಮ್ ಎಲ್ಲಿ ಬೆಳೆದೆ, ನನ್ನ ಮಾತೃಭೂಮಿಯನ್ನು ನಾನು ಗೌರವಿಸ್ತಿ ಇಲ್ಲದೆ ಹೋದ್ರೆ ನಾನು ದೇಶಭಕ್ತನೂ ಆಗ್ಲಿಕ್ಕೂ ಸಾಧ್ಯ ಇಲ್ಲ, ನಾಡ ಭಕ್ತನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹ್ಮ್ ನಾಡಿನ ಭಕ್ತಿಯ ಮುಖಾಂತರವೇ ನಾನು ದೇಶಭಕ್ತನಾಗಕ್ಕೆ ಇಷ್ಟಪಡ್ತೀನ ಹೊರತು ನಾಡಿನ ಭಕ್ತಿ ಇಲ್ಲದೆ ನಾನು ಭಕ್ತ ಅಂತ ಹೇಳ್ಕೊಳ್ಳಿಕ್ ನಾನು ಇಷ್ಟಪಡಲ್ಲ. ಹಾಗಾಗಿ ನಾನು ಮೊದಲು ನಾಡ ಭಕ್ತ, ಮೊದಲು ನಾನು ಕನ್ನಡಿಗ, ಆಮೇಲೆ ಭಾರತೀಯ. ನಾರಾಯಣಗೌಡ್ರೆ, ಅನ್ಸುತ್ತಾ ಅನ್ಯ ರಾಜ್ಯ, ಪ್ರಮುಖವಾಗಿ ಹಿಂದಿ ರಾಜ್ಯದಿಂದ ಬಂದವರು ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಆಕ್ರಮಣ ಮಾಡ್ಕೊಳ್ತಿದ್ದಾರೆ ಅಂತ, ಇದು ನಿಜ ಅನ್ಸುತ್ತಾ? ಹೌದು. ಒಂದು ಕಾಲಕ್ಕೆ ದಕ್ಷಿಣ ಭಾರತ ಬೇರೆ ಬೇರೆ ರಾಜ್ಯಗಳ ವಲಸೆಕೋರರ ನಾಡ ಆಗ್ಬಿಡುತ್ತೇನೋ ಕರ್ನಾಟಕ ಅನ್ನೋದು ಭಯ ನಮ್ಮನ್ನು ಕಾಡ್ತಾ ಇತ್ತು. ಅದಕ್ಕಾಗಿ ಚಳುವಳಿಗಳು ಪ್ರಾರಂಭ ಆದವು. ಆ ಚಳುವಳಿಗಳು ಯಾವ ತೀವ್ರತೆಯನ್ನ ಪಡ್ಕೊಂಡ ನಂತರ ಆ ದಕ್ಷಿಣ ಭಾರತದಿಂದ ಬಂದಂತ ಭಾಷಾ ಅಲ್ಪಸಂಖ್ಯಾತರು ತಮ್ಮ ರಾಜ್ಯಗಳಿಗೆ ವಾಪಸ್ ಹೋಗುವಂತದ್ದಾಯ್ತು. ಕೆಲವರು ಇಲ್ಲೇ ಬದುಕನ್ನ ಕಟ್ಕೊಂಡು ಇಲ್ಲಿಯ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಬದುಕುವ ರೀತಿ ನೀತಿಯನ್ನ ಕಲ್ತ್ಕೊಂಡ್ರು. ಆದ್ರೆ ಇತ್ತೀಚೆಗೆ ಆಗುತ್ತಿರುವಂತ ಕರ್ನಾಟಕದ ಬೆಳವಣಿಗೆ ಎಂಥದ್ದು ಅಂದ್ರೆ, ಒಂದು ದಿನಕ್ಕೆ ಉತ್ತರ ಭಾರತದ ಹಿಂದಿ ರಾಜ್ಯಗಳಿಂದ ಬರುತ್ತಿರುವಂತ ಸಂಖ್ಯೆ ಎಷ್ಟು ಅಂದ್ರೆ 5,000 to 10,000 ಜನ ಉತ್ತರ ಭಾರತದ ರಾಜ್ಯಗಳಿಂದ ಬರುವ ರೈಲುಗಳಲ್ಲಿ ಬೆಂಗಳೂರಿಗೆ ಬರ್ತಾರೆ. ಕರ್ನಾಟಕದ ಅನೇಕ ಭಾಗಗಳಿಗೆ ಬರುವಂತದ್ದಾದಾಗ ಇವತ್ತು ಏನಾಗಿದೆ, ಅವರು ಬದುಕನ್ನ ಅಷ್ಟೇ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ, ಬದುಕನ್ನ ಇಲ್ಲಿ ನಾವು ಕಟ್ಕೊಂಡು ಇಲ್ಲಿಯ ಭಾಷೆ ಸಂಸ್ಕೃತಿ ಇಲ್ಲ ಜನರ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು ಅನ್ನುವ ಆ ನೀತಿ ನಿಯಮಗಳನ್ನ ಇಟ್ಟುಕೊಳ್ಳದೆ ಅಕ್ರಮಕಾರಿಗಳ ತರ ಇಲ್ಲಿ ಅವರ ಭಾಷೆಯನ್ನ ನಮ್ಮ ಭಾಷೆಯ ಮೇಲೆ ಹೇರಿಕೆ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು, ಇಲ್ಲಿ ಕನ್ನಡಿಗರನ್ನ ಅವಹೇಳನಕಾರಿಯಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಚಿತ್ರಿಸುವಂಥದ್ದು, ಕನ್ನಡದ ಬಗ್ಗೆ ಕೇವಲವಾಗಿ ಮಾತಾಡುವಂಥದ್ದು, ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳುವ ಮುಖಾಂತರ ರಾಷ್ಟ್ರಭಾಷೆ ಅಲ್ಲದ ಹಿಂದಿಯನ್ನ ಕನ್ನಡದ ಭಾಷೆಯ ಮೇಲೆ ದಬ್ಬಾಳಿಕೆಯಿಂದ ಏರಿಕೆ ಮಾಡುವಂತದ್ದೆಲ್ಲ ನೋಡುವಾಗ, ಮತ್ತೆ ಎಲ್ಲ ವ್ಯವಹಾರಗಳನ್ನೆಲ್ಲವನ್ನ ಕನ್ನಡಿಗರಿಂದ ತಮ್ಮ ತೆಕ್ಕೆಗೆ ತಗೊಂಡಾಗ ನನಗ ಅನ್ಸುತ್ತೆ, ಒಂದು ಕಾಲಕ್ಕೆ ಯಾವ ಬ್ರಿಟಿಷ್ನವರು ವ್ಯಾಪಾರದ ಮುಖಾಂತರ ಕರ್ನಾಟಕದ ನೆಲಕ್ಕೆ ಬಂದು ಭಾರತಕ್ಕೆ ಬಂದು ಇಡೀ ಭಾರತವನ್ನ ಹೇಗೆ ಆಕ್ರಮಣಕಾರಿಯಾಗಿ ಇಟ್ಕೊಂಡು 400 ವರ್ಷ ಈ ದೇಶ ಆಳದ್ರಲ್ಲ, ಹಾಗೆ ಅವತ್ತು ಬಿಳಿಯರು ಇವತ್ತು ನಮ್ಮವರೇ ಆದಂಥವರು ನಮ್ಮ ನಾಡಿನಲ್ಲಿ ಬಂದು ಅವರ ಭಾಷೆ ಅವರ ಸಂಸ್ಕೃತಿಯನ್ನ ಇಟ್ಕೊಂಡು ಕನ್ನಡಿಗ ಕರ್ನಾಟಕವನ್ನ ಮುಗಿಸುವಂತ ತಂತ್ರಗಾರಿಕೆ ಕುತಂತ್ರವನ್ನ ಮಾಡೋದಾದ್ರೆ ಅಂತ ಆಕ್ರಮಣಕಾರಿಗಳಿಗೆ ಕರವೇ ಸರಿಯಾದ ಉತ್ತರ ಕೊಡದೆ ಹೋದ್ರೆ ನಾಳೆ ಈ ಕರ್ನಾಟಕವನ್ನ ಬೆಂಗಳೂರನ್ನ ಉಳಿಸ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಆ ವಿಚಾರವನ್ನ ಭಾರಿ ವ್ಯವಸ್ಥಿತವಾಗಿ ಇಂಥ ವಲಸೆಕೋರರಿಗೆ ಇಂಥ ಅಕ್ರಮಕಾರಿಗಳಿಗೆ ಉತ್ತರ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಂದಿದೆ. ಒಂದು ಉದಾಹರಣೆ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಅಶೋಕ ಹೋಟ್ಲಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಉತ್ತರ ಭಾರತದ ರಾಜ್ಯಗಳ ಗುಜರಾತಿಗಳು, ಸಿಂಧಿಗಳು, ಬಂಗಾಳಿಗಳು ಮತ್ತೆ ಮಾರವಾಡಿಗಳು ಇವರೆಲ್ಲ ಸೇರ್ಕೊಂಡು ಒಂದು ಸಭೆ ಮಾಡ್ತಾರೆ. ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋತಾರೆ. ಬೆಂಗಳೂರಿನಲ್ಲಿ ಕನ್ನಡಿಗರು ಕೇವಲ 26% ಇದ್ದಾರೆ, ಅಧಿಕವಾಗಿ ನಾವು ಇದ್ದೀವಿ ಬೆಂಗಳೂರಿನಲ್ಲಿ. ಹಾಗಾಗಿ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ರಾಷ್ಟ್ರಪತಿಗಳನ್ನ ಭೇಟಿ ಮಾಡೋಣ ಅಂತ ಹೇಳ್ತಾರೆ. ಕಬ್ಬು ತಿನ್ನಕ್ ಬಿಟ್ಟಿದ್ದಕ್ಕೆ ಕಪ್ಪ ಕೇಳಿದ್ರು ನಂಗೆ
ವ್ಯವಹಾರ ಮಾಡ್ಲಿಕ್ಕೆ ಬಂದವರು, ಒಪ್ಪತ್ತು ಅವರ ರಾಜ್ಯಗಳಲ್ಲಿ ಊಟಕ್ಕೆ ಗತಿ ಇಲ್ದಲೆ ಬಂದಂತವರು ಇವತ್ತು ನಮ್ಮ ನೆಲದಲ್ಲಿ ಬಂದು ಅದ್ಭುತವಾದಂತ ಅವರ ಬದುಕನ್ನ ಕಟ್ಕೊಂಡಿರುವಾಗ, ಇಲ್ಲಿ ಎಲ್ಲ ಸವಲತ್ತುಗಳನ್ನ ಕೊಟ್ಟಿರುವಾಗ, ಈ ನೆಲದ ಭಾಷೆ ಸಂಸ್ಕೃತಿ ಈ ಜನರ ಜೊತೆಲಿ ಹೊಂದಿಕೊಂಡು ಬದುಕಬೇಕಾದ ಜನ ಬೆಂಗಳೂರು, ಕರ್ನಾಟಕದ ರಾಜಧಾನಿ ಬೆಂಗಳೂರನ್ನ ಕೇಂದ್ರ ಪ್ರದೇಶವಾಗಿ ಘೋಷಣೆ ಮಾಡಿಸ್ತೀವಿ ಎಂದಾಗ ಅಂತವ್ರಿಗೆ ಏನ್ ಮಾಡಬೇಕು? ಕೆಲವರು ಹೇಳ್ತಾರೆ ದೇಶಭಕ್ತರು, ಅವರೆಲ್ಲ ಭಾರತೀಯರು, ಸಹಿಸ್ಕೊಳ್ಳಿ ಅಂತ ಹೇಳಿ. ಯಾವ ಭಾರತದ ಭಕ್ತಿ, ಯಾವ ದೇಶಭಕ್ತಿ? ದೇಶಭಕ್ತಿ ಯಾವುದು? ಯಾವ ಜಾಗದಲ್ಲಿ ನಾವು ಬದುಕ್ತಾ ಇದೀವಲ್ಲ ಆ ಜನರನ್ನ ಪ್ರೀತಿ ಮಾಡೋದು, ಅದರ ಭಾಷೆಯ ಪ್ರೀತಿ ಮಾಡೋದು, ಆ ಜನರ ಜೊತೆಲಿ ಹೊಂದಾಣಿಕೆ ಮಾಡ್ಕೊಂಡು ಬದುಕೋದಿದೆಯಲ್ಲ, ಅದು ದೇಶಭಕ್ತಿ. ಅಲ್ಲಿ ದೇಶದೊಳಗಡೆ ಒಂದು ಭಾಷೆ, ಒಂದು ಸಂಸ್ಕೃತಿ, ಒಂದು ಜನರನ್ನ ವಿರೋಧಿಸಿ ಬದುಕೋದಿದೆಯಲ್ಲ, ಅದು ದೇಶಭಕ್ತಿ ಅಲ್ಲ. ಹಾಗಾಗಿ ಅಂತ ಹಿಂದಿ ರಾಜ್ಯಗಳಿಂದ ವಲಸೆ ಬಂದಂತ ಜನ ಇವತ್ತು ಭಾರಿ ಆಕ್ರಮಣಕಾರಿಗಳ ತರ ಭಾಷೆ, ಸಂಸ್ಕೃತಿ, ಎಲ್ಲವನ್ನ ಕನ್ನಡಿಗರಿಂದ ಕಿತ್ಕೊಂಡು ಇವತ್ತು ಭಾರಿ ಇಲ್ಲಿ ಅವರ ಭಾಷೆ, ಅವರ ಸಂಸ್ಕೃತಿಯನ್ನ ವಿಜೃಂಭಿಸಬೇಕು, ಸಂಭ್ರಮಿಸಬೇಕು ಅನ್ನುವ ಮನಸ್ಥಿತಿ, ಕೀಳು ಮಟ್ಟದ ಮನಸ್ಥಿತಿ ಇದೆಯಲ್ಲ, ಅದನ್ನ ಕನ್ನಡಿಗರು ಸಹಿಸ್ಕೋಬೇಕು ಅಂತ ಹೇಳಿ ಭಾರತದ ಯಾವುದೇ ಸಂವಿಧಾನ ಹೇಳಿಲ್ಲ. ಹಾಗಾಗಿ ಉತ್ತರ ಭಾರತೀಯವರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ನಮ್ಮ ರಾಜ್ಯದಲ್ಲಿ ಬದುಕಬೇಕು ಅನ್ನುವಾಗ ನೀವು ಕನ್ನಡದ ಭಾಷೆ, ಸಂಸ್ಕೃತಿ, ಕನ್ನಡಿಗರ ಜೊತೆಯಲ್ಲಿ ಹೊಂದಾಣಿಕೆಯಿಂದ ಬದುಕಬೇಕು ಹೊರತು ನೀವು ಇಲ್ಲಿ ಆಕ್ರಮಣಕಾರಿಗಳ ತರ ಬದುಕನ್ನು ಕಟ್ಕೋತೀವಿ ಅಂದ್ರೆ ಅದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡಲ್ಲ ಅನ್ನುವ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭಕ್ಕೆ ನಾನು ಹೇಳಲೇಬೇಕಾಗತ್ತೆ. ನೀವೇ ಹೇಳ್ದಂಗೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಆದ್ರೆ ಬಹುತೇಕರು ಅದನ್ನ ಬಳಸ್ತಾರೆ, ಅದೇ ಭಾಷೆಯನ್ನ ಮಾತನಾಡ್ತಾರೆ. ಅದಕ್ಕೆ ನೀವು ವಿರೋಧ ಮಾಡ್ತೀರಿ ಅನ್ನೋದು ನೇರ ಪ್ರಶ್ನೆ. ಹೌದು, ನಾನು ಓದುವ ಕಾಲಕ್ಕೂ ನಮ್ಮ ಶಿಕ್ಷಕರು, ನಮ್ಮ ಮಾಸ್ಟ್ರು, ಅವರು ಸಹ ನಮಗೆ ಸುಳ್ಳು ಹೇಳಿದ್ರು, ಹಿಂದಿ ರಾಷ್ಟ್ರ ಭಾಷೆ ಅಂತ. ನಾವು ಅನ್ಕೊಂಡಿದ್ದು, ನಾವು ಓದುವ ಕಾಲಕ್ಕೆ ನಾವು ಅನ್ಕೊಂಡಿದ್ದು ಹಿಂದಿ ರಾಷ್ಟ್ರ ಭಾಷೆ ಅಂತ. ಆಮೇಲೆ ನಮಗೆ ಗೊತ್ತಾಯ್ತು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಅಧಿಕೃತವಾಗಿ, ಸಂವಿಧಾನಬದ್ಧವಾಗಿ ಯಾವುದೇ ಇಲ್ಲಿವರೆಗೂ ದಾಖಲೆಗಳಿಲ್ಲ. ಹಿಂದಿ ರಾಷ್ಟ್ರ ಭಾಷೆ ಅಂತ ಏನಾದ್ರೂ ಘೋಷಣೆ ಮಾಡಿ ಹಿಂದಿಯನ್ನ ವೈಭವೀಕರಿಸೋದಾದ್ರೆ ಈ ರಾಷ್ಟ್ರದಲ್ಲಿ, ಹಿಂದಿಯ ಜನರ ಈ ಭಾರತ ಆಗೋದಾದ್ರೆ ಬಹುಶಃ ಭಾರತದ ಒಕ್ಕೂಟಕ್ಕೆ ದೊಡ್ಡ ಧಕ್ಕೆ ಬರುತ್ತೆ. ನಾವು ಭಾರತವನ್ನು ಒಪ್ಕೊಂಡಿದ್ದು, ಒಕ್ಕೂಟದ ಭಾರತವನ್ನು ಒಪ್ಕೊಂಡಿದ್ದು ಎಲ್ಲ ಭಾಷೆ, ಸಂಸ್ಕೃತಿಯನ್ನ ಒಳಗೊಂಡಂತೆ ಎಲ್ಲರನ್ನ ಸರಿಸಮಾನವಾಗಿ ನೋಡ್ಲಿಕ್ಕೆ ಸಾಧ್ಯವಿದೆ ಅನ್ನೋದ ಕಾರಣಕ್ಕೆ ನಾವು ಭಾರತವನ್ನು ಒಪ್ಕೊಂಡಿದ್ದೀವಿ. ಅಂತ ಭಾರತದಲ್ಲಿ ಯಾವುದೋ ಒಂದು ಹಿಂದಿ ಮೆರೆಯುತ್ತೆ, ಹಿಂದಿ ವಿಜೃಂಭಿಸುತ್ತೆ, ಹಿಂದಿ ವೈಭವೀಕರಿಸುತ್ತೆ, ಹಿಂದಿ ನಮ್ಮ ಭಾಷೆಗಳನ್ನ ಮುಗಿಸುತ್ತೆ, ಹಿಂದಿ ರಾಷ್ಟ್ರ ಭಾಷೆ ಆಗುತ್ತೆ ಅನ್ನುವಾಗ ಆ ಒಕ್ಕೂಟದ ಭಾರತವನ್ನ ನಾವು ಪ್ರಶ್ನೆ ಮಾಡ್ಲೇಬೇಕಾಗತ್ತೆ. ಹಾಗಾದ್ರೆ ಭಾರತದೊಳಗಡೆ ಕರ್ನಾಟಕದ ಅಸ್ತಿತ್ವ ಏನು? ಕರ್ನಾಟಕದ ಭಾಷೆಯ ಅಸ್ತಿತ್ವವೇನು? ಭಾರತದ ಭವಿಷ್ಯದಲ್ಲಿ ಕನ್ನಡಿಗರ ಅಸ್ತಿತ್ವವೇನು? ಪ್ರಶ್ನೆ ಮಾಡ್ಲೇಬೇಕಲ್ಲ. ಹಾಗಾಗಿ ಈ ಭಾರತವನ್ನ, ಹಿಂದಿ ಭಾರತವನ್ನ ಮಾಡದೆ ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ತಗೊಂಡು ಹೋಗುವಂತ ಕೆಲಸ ಕೇಂದ್ರದ ಸರ್ಕಾರ ಮಾಡ್ಬೇಕಾಗತ್ತೆ. ಕೇಂದ್ರ ಆಗಾಗ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಹಿಂದಿ ದಬ್ಬಾಳಿಕೆ, ಹೇರಿಕೆಯನ್ನ ಮಾಡೋದು ಬಿಟ್ಟು ಭಾರತವನ್ನ ಏನಾದ್ರೂ ಸಮೃದ್ಧವಾಗಿ ಕಟ್ಟಬೇಕು ಅನ್ನೋದಾದ್ರೆ ಎಲ್ಲ ಭಾಷೆಗಳನ್ನ ಸರಿಸಮಾನವಾಗಿ ನೋಡ್ಕೊಂಡಾಗ ಮಾತ್ರ ಭಾರತದ ಒಕ್ಕೂಟಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಲ್ಲ. ಇಲ್ಲದೆ ಹೋದ್ರೆ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುತ್ತೆ. ನೀವೇ ಹೇಳ್ದಂಗೆ ದಕ್ಷಿಣ ಭಾರತದ ಭಾಷೆಗಳ ರಕ್ಷಣೆ ಆಗಬೇಕು ಅಂದಾಗ ಮಾತ್ರ ಒಂದು ಅದ್ಭುತವಾದ ಭಾರತನ ನೋಡೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಗಳಾಗತ್ತಾ ಆ ಭಾಷೆಗಳನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಅಂತ? ಹೌದು. ಯಾಕೆಂದ್ರೆ ಮೊನ್ನೆ ಕಾಶ್ಮೀರದ ಘಟನೆ ಆದಾಗ ನಮ್ಮ ಮಿಡಿತ ದಕ್ಷಿಣ ಭಾರತ, ಉತ್ತರ ಭಾರತ ಅನ್ನೋ ಮಿಡಿತ ನಮ್ದು ಆಗಿರ್ಲಿಲ್ಲ. ಆ ಕಾಶ್ಮೀರ ಭಾರತದ ಸ್ವರ್ಗ ಅಂತ ಹೇಳಿ ಕರೆಯುವಂತ ಕಾಶ್ಮೀರದಲ್ಲಿ
ಭಾರತೀಯರನ್ನ 26 ಜನನ್ನ ಕೊಂದಾಗ ಆ ಭಾರತದ ಬಗ್ಗೆ ನಮ್ಮ ಮಿಡಿತ ಎಷ್ಟು ಮಟ್ಟಿಗೆ ಇತ್ತು ಅನ್ನೋದು ನಮಗೆ ಗೊತ್ತು. ಹಾಗೆ ಅಂತ ಭಾರತವನ್ನ ಅಖಂಡವಾಗಿ ಪ್ರೀತಿಸುವಂತ ದ್ರಾವಿಡ ಭಾಷೆಯ ಜನ ನಾವೇನಿದ್ದೀವಿ, ತಮಿಳು, ತೆಲುಗು, ಮಲಯಾಳಂ, ಈ ತರ ಭಾಷೆಯ ದಕ್ಷಿಣ ಭಾರತದ ರಾಜ್ಯಗಳ ಭಾಷೆಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ದೆ ಹೋದ್ರೆ ಭಾರತದ ಆಕಾರಕ್ಕೆ, ಭಾರತದ ಸಂಸ್ಕೃತಿಗೆ, ಭಾರತದ ಒಕ್ಕೂಟಕ್ಕೆ ಅಷ್ಟು ಚಂದ ಕಾಣಿಸಲ್ಲ ಅಂತ ಅನ್ಕೊಂಡಿದೀನಿ. ಹಾಗಾಗಿ ಆ ಭಾರತವನ್ನ ನಾವು ಭದ್ರವಾಗಿ ಕಟ್ಟಬೇಕು ಅನ್ನೋದಾದ್ರೆ ನಮ್ಮ ರಾಜ್ಯ ಭಾಷೆಗಳನ್ನ, ನಮ್ಮ ರಾಜ್ಯಗಳನ್ನ, ನಮ್ಮ ಭಾಷೆಯ ಜನರನ್ನ ಒಗ್ಗೂಡಿಸಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಇಚ್ಚಿತ್ತಿಗೆ ನಾವೆಲ್ಲ ಕುತ್ಕೊಂಡು ಮಾತಾಡುವಾಗ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ಅಲ್ಲಿಯ ಸಾಹಿತಿಗಳಿರ್ಬೋದು, ಹೋರಾಟಗಾರರಿರ್ಬೋದು, ಚಿಂತಕರಿರ್ಬೋದು, ರಾಜಕಾರಣಿಗಳಿರ್ಬೋದು, ಅವ್ರನ್ನ ಒಳಗೊಂಡಂತೆ ಒಂದು ದೊಡ್ಡ ಒಕ್ಕೂಟದ ವ್ಯವಸ್ಥೆಯನ್ನ ಮಾಡಿಕೊಂಡು ಭಾರತ ಅಂದ್ರೆ ಉತ್ತರದ ಭಾರತ ಅಷ್ಟೇ ಈ ದೇಶ ಅನ್ನೋರಿಗೆ ಇಲ್ಲ, ದಕ್ಷಿಣ ಭಾರತ ಈ ಭಾರತದೊಳಗಡೆ ಇದೆ ಅನ್ನೋ ತೋರಿಸ್ಬೇಕು ಅನ್ನುವ ಒಕ್ಕೂಟದ ದಕ್ಷಿಣ ಭಾರತವನ್ನ ಒಗ್ಗೂಡಿಸುವಂತ ಕೆಲಸವನ್ನ ಕರವೇ ಮಾಡುತ್ತೆ. ಓಕೆ, ಅದ್ಭುತ ಹೆಜ್ಜೆ ಅಂತ ಅನ್ಸುತ್ತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ. ಬರೀ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದ ಅಷ್ಟೂ ಭಾಷೆಗಳ ಅಸ್ತಿತ್ವವನ್ನ ಕಾಪಾಡುವಲ್ಲಿ ನಿಮ್ಮ ಹೋರಾಟ ನಿರಂತರವಾಗಿರುತ್ತೆ. ಹೌದು, ಯಾಕೆಂದ್ರೆ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗುವಾಗ ತೆಲುಗಿಗೆ ಸಿಕ್ಕಿರ್ಲಿಲ್ಲ. ಹೌದು. ಆಗ ನಾನು ದೆಹಲಿಗೆ ಹೋದೆ, ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಸಾವಿರಾರು ಜನರ ಕರ್ಕೊಂಡೋಗಿ ದೆಹಲಿಯ ಜಂತರ್ ಮಂತರ ಮುಂದೆ ಪ್ರತಿಭಟನೆ ಮಾಡುವಾಗ ಆಗ ನಾನು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಗಬೇಕು, ಕೊಡಬೇಕು ಅಂತ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಅವರ ಹತ್ರ ಮುಂದೆ ಮಾತಾಡುವಾಗ ನಾನು ಇನ್ನೊಂದು ಮಾತು ಹೇಳಿದೆ, ಕನ್ನಡಕ್ಕಷ್ಟೇ ಶಾಸ್ತ್ರೀಯ ಸ್ಥಾನಮಾನ ಕೊಡಬೇಡಿ, ನನ್ನ ಸೋದರ ಭಾಷೆ ತೆಲುಗುಗೂ ಸಹ ಕನ್ನಡಕ್ಕೆ ಕೊಟ್ಟಾಗೆ ಅದಕ್ಕೂ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಡಿ ಅಂತ ತೆಲುಗರು ಕೇಳಿರ್ಲಿಲ್ಲ, ನಾವು ಕನ್ನಡಿಗರು ಕೇಳಿದ್ವು. ಯಾಕೆಂದ್ರೆ ನಮ್ಮೆಲ್ಲವೂ ದಕ್ಷಿಣ ಭಾರತದ ಭಾಷೆಗಳೇನಿದಾವೆ ಅವೆಲ್ಲ ದ್ರಾವಿಡ ಮೂಲದ ಭಾಷೆಗಳು. ಅದಕ್ಕಾಗಿ ಆ ಸೋದರ ಭಾಷೆಗಳು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ಕನ್ನಡಕ್ಕೆ ನಾನು ಕೇಳುವಾಗ ತೆಲುಗುಗೂ ಕೇಳಿದ್ದೆ, ತಮಿಳಿಗೂ ಕೇಳಿದ್ದೆ. ಹಾಗಾಗಿ ಆ ಕನ್ನಡಿಗರ ಹೃದಯ ಶ್ರೀಮಂತಿಕೆ ಏನಿದೆ ಅದು ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಕರ್ನಾಟಕವನ್ನ, ದಕ್ಷಿಣ ಭಾರತವನ್ನ ಕೆಡಗಣಿಸುವ ಕೆಲಸವನ್ನ ಒಕ್ಕೂಟದ ಭಾರತದ ಹಿಂದಿ ರಾಜ್ಯದ ಮಹಾರಾಷ್ಟ್ರ ನಾಯಕರು ಅಂತ ಹೇಳ್ಕೊಳ್ಳೋರು ತಪ್ಪು ಮಾಡಬೇಡಿ ಅಂತ ಹೇಳ್ತೇನೆ.